ರಾಜ್ಯದಲ್ಲಿ ಎಂದೂ ಕಾಣದಂತಹ ಬರಗಾಲ ಆವರಿಸಿದೆ. ಅನ್ನದಾತ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಳೆದ 3 ತಿಂಗಳಲ್ಲಿ ಕರ್ನಾಟಕದಲ್ಲಿ 31 ಜನ ರೈತರು ಆತ್ಮಹತ್ಯೆ ಮಾಡಿದ್ದಾರೆ. 2025-26ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ 787 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಅನ್ನೋಂಥ ಒಂದು ಅನುಮಾನ ಮೂಡ್ತಾ ಇದೆ. ರೈತರ ಕಣ್ಣೀರು ಒರೆಸಲಿಕ್ಕೆ ಯಾವುದೇ ಕಾರ್ಯಕ್ರಮಗಳನ್ನು ಈ ಸರ್ಕಾರ ಮಾಡ್ತಾ ಇಲ್ಲ. ರೈತರಿಗೆ ಕೊಟ್ಟಂತಹ ಎಲ್ಲ ಸೌಲಭ್ಯಗಳನ್ನು ಕಟ್ ಮಾಡಿದ್ದಾರೆ. 4,000 ರೂಪಾಯಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 6 ಕೊಟ್ಟರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು 4,000 ಕೊಡ್ತಾ ಇದ್ವಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅದನ್ನು ನಿಲ್ಲಿಸಿದ್ದಾರೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ವಿ, ಅದನ್ನು ನಿಲ್ಲಿಸಿದ್ದಾರೆ. ಡೀಸೆಲ್ಗೆ ಸಬ್ಸಿಡಿ ಕೊಡ್ತಾ ಇದ್ವಿ, ಅದನ್ನು ನಿಲ್ಲಿಸಿದ್ದಾರೆ. ಇವತ್ತು ಒಂದು ಸ್ಪ್ರಿಂಕ್ಲರ್ ಪೈಪ್ಗಳು 1,900 4,500 ಆಗಿದೆ. ಎಲ್ಲ ರೇಟ್ಗಳು ಗಗನಕ್ಕೆ ಹೋಗ್ತಾ ಇದ್ದಾವೆ. ಬರಗಾಲ ಭೀಕರವಾಗಿ ಆವರಿಸಿದೆ. ಕಳೆದ ವರ್ಷ ಬಿತ್ತಿದ್ರು, ಬೆಳೆ ಬಂದರೂ ಕೂಡ ಬೆಳೆಗೆ ಬೆಲೆ ಸಿಗಲಿಲ್ಲ. ಸರ್ಕಾರ ರೈತರ ನೆರವಿಗೆ ಧಾವಿಸಲಿಲ್ಲ. ಇವತ್ತು ಸರ್ಕಾರ ಕಳೆದ 1 ವರ್ಷದಿಂದ ನಿರಂತರವಾಗಿ ಅಧಿಕಾರ ಹಂಚಿಕೆಯ ಅದರಲ್ಲಿಯೇ ಅವರು ಕಾಲ ಕಳೀತಿದ್ದಾರೆ ಹೊರತು ಇದುವರೆಗೂ ರೈತರ ಪರವಾಗಿ ಒಂದೇ ಒಂದು ಕಾರ್ಯಕ್ರಮಗಳನ್ನು ಈ 3.25 ವರ್ಷಗಳಲ್ಲಿ ರೈತರ ಪರವಾಗಿ ಕೊಟ್ಟಿಲ್ಲ. ಈಗಂತೂ ಬರೀ ಈಗ ಬರಗಾಲ ಬಿದ್ದಿದೆ, ಮಳೆ ಬರ್ತಾ ಇಲ್ಲ, ರೈತ ಸಾಯ್ತಾ ಇದ್ದಾನೆ, ಆತ್ಮಹತ್ಯೆ ಆಗ್ತಾ ಇದೆ. ಅದೆಲ್ಲದರ ಬಗ್ಗೆ ಚಿಂತನೆ ಮಾಡದೆ ಮಂತ್ರಿಮಂಡಲ ವಿಸ್ತರಣೆ, ಡೆಲ್ಲಿ ಬೆಂಗಳೂರು ಅದರ ಬಿಟ್ಟು ಬಿಡದಿ ಟೌನ್ಶಿಪ್ಪು ಇದರಲ್ಲಿದ್ದಾರೆ ಹೊರತು ರೈತ ಬಾಳನ್ನು ಕಟ್ಟಂತ ಯಾವ ಕೆಲಸ ಮಾಡ್ತಾ ಇಲ್ಲ. ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂದರೆ ಎಷ್ಟು ಉದ್ದಟತನವಾಗಿ ಹೇಳ್ತಾರೆ ಅಂದರೆ, ಅವ್ರ ಹೆಂಡ್ತಿಗೆ 2,000 ಕೊಡಲ್ಲೇನ್ರಿ, ಅವ್ರ ಹೆಂಡ್ತಿ ಬಸ್ಸಲ್ಲಿ ಫ್ರೀಯಾಗಿ ಓಡಾಡಲ್ಲೇನ್ರಿ. ಹೆಂಡ್ತಿ ಬಸ್ಸಲ್ಲಿ ಓಡಾಡಿದರೆ ಅವ್ರಿಗೆ 2,000 ಕೊಟ್ಟ ತಕ್ಷಣ ರೈತ ಬದುಕಕ್ಕೆ ಸಾಧ್ಯ ಇಲ್ಲ. ರೈತನಿಗೆ ಬಿತ್ತಲಿಕ್ಕೆ ನೆರವಾಗಬೇಕು, ಬೀಜ ಗೊಬ್ಬರ ಕೊಳ್ಳಲಿಕ್ಕೆ ನೆರವಾಗಬೇಕು. ರೈತ ಮಳೆ ಬರದೇ ಹೋದಾಗ ಅವನಿಗೆ ಬರ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು, ಬೆಳೆ ವಿಮೆಯನ್ನು ಕೊಡಿಸುವಂಥ ಕೆಲಸ ಆಗಬೇಕು. ಇದು ಯಾವುದ್ರ ಬಗ್ಗೆನೂ ಸರ್ಕಾರ ತಲೆ ಕೆಡಿಸ್ಕೊಳ್ದೆ ಇವತ್ತು ನಿರಂತರವಾಗಿ ಅಧಿಕಾರದ ಕಚ್ಚಾಟದಲ್ಲಿ ರಾಜ್ಯದ ರೈತರನ್ನ ಕಡೆಗಣಿಸಿದ್ದಾರೆ. ರಾಜ್ಯದ ರೈತರು ಸರಣಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಕಳೆದ 3 ತಿಂಗಳಲ್ಲಿ ಬಿಜಾಪುರದಲ್ಲಿ 6 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 5 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾವೇರಿಯಲ್ಲಿ 4 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ 2 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರು 2 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ 2 ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 89 ಜನ ರೈತರು ಇದುವರೆಗೂ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ರೀತಿ ನಿರಂತರವಾಗಿ ರೈತರ ಆತ್ಮಹತ್ಯೆ ನಡೀತಾ ಇದೆ. ಇದು ರೈತರ ಆತ್ಮಹತ್ಯೆ ಈ ಸರ್ಕಾರಕ್ಕೆ ಒಂದು ಶಾಪ ಆಗಿದೆ. ಖಂಡಿತವಾಗಿಯೂ ರೈತರು ಇದನ್ನು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ರೈತರ ನೆರವಿಗೆ ಕೂಡಲೇ ಬರದೇ ಹೋದರೆ ಈ ವರ್ಷಂತೂ ಅತ್ಯಂತ ಬರಗಾಲ ಇದೆ. ಈ ಬರಗಾಲದ ಪರಿಸ್ಥಿತಿಯಲ್ಲೂ ಕೂಡ ರೈತರ ಕಡೆಗೆ ತಲೆ ಎತ್ತಿ ಕೂಡ ನೋಡಿದಂಥ ನಿರ್ಲಜ್ಜ ಸರ್ಕಾರ ಇವತ್ತು ನಾವೆಂದೂ ಕಂಡಿಲ್ಲ, ಕೇಳಿಲ್ಲ. ಇಂಥ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು. ರೈತರ ಪಾಲಿಗೆ ಇದು ಒಂದು ಯಮಪಾಶ ಆಗಿದೆ. ರೈತರ ಪಾಲಿಗೆ ಈ ಸರ್ಕಾರ ಯಮಪಾಶ ಆಗಿದೆ. ಯಾವಾಗ ಈ ಸರ್ಕಾರ ಹೋದಿತ್ತು ಅಂತೇಳಿ ಕಾಯ್ತಾ ಇದ್ದಾರೆ. ಬರೀ ಕೇಂದ್ರದ ಕಡೆಗೆ ಬಟ್ ಮಾಡಿ ಬಿಡೋದನ್ನು ಬಿಟ್ಟರೆ, ನಮ್ಮ ಸರ್ಕಾರ ಇದ್ದಾಗ ಮಳೆ ಬಿದ್ದು ಜಾಸ್ತಿ ಮನೆ ಹಾನಿ ಆದರೆ 5 ಲಕ್ಷ ರೂಪಾಯಿ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ರು. ಬರ ಪರಿಹಾರವನ್ನು ಕೇಂದ್ರ ಸರ್ಕಾರದ ನೀತಿ ಏನಿದೆ ಅದರ ಡಬಲ್ ಮಾಡಿ ನಾವು ಕೊಡ್ತಾ ಇದ್ವಿ. 6,000 ಇದ್ದಿದ್ದು 13 ಕೊಡ್ತಾ ಇದ್ವಿ, 12 ಇದ್ದಿದ್ದನ್ನು 25 ಕೊಡ್ತಾ ಇದ್ವಿ, 18 ಇದ್ದಿದ್ದನ್ನು 28,000 ಹೆಕ್ಟರ್ಗೆ ಕೊಡ್ತಾ ಇದ್ವಿ. ಆದರೆ ಈ ಸರ್ಕಾರ ರೈತರ ಪಾಲಿಗೆ ಒಂದು ವಿಲನ್ ಆಗಿದೆ. ಇವತ್ತು ವಿಲನ್ ಆಗಿ ರೈತರ ಪಾಲಿಗೆ ಯಮನ ರೂಪದಲ್ಲಿ ಕಾಡ್ತಾ ಇದ್ದಾರೆ. ನಾನು ಈ ಮೂಲಕ ಕರ್ನಾಟಕದಲ್ಲಿರುವಂತಹ ಈ ಭ್ರಷ್ಟ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ.